ಊರು ಅದೆಷ್ಟೊಂದು ಬದಲಾಗಿದೆ. ಮೊದಲು ಈ ಊರಿಗೆ ಬಂದಾಗ ಬಸ್ಸಿನ ಸೌಕರ್ಯ ಇರಲಿಲ್ಲ, ರಸ್ತೆ ಕೂಡ ಸರಿಯಾಗಿರಲಿಲ್ಲ. ಈಗ ತುಂಬಾ ಬದಲಾಗಿದೆ ಅಂತ ಕಾಣಿಸುತ್ತೆ. ನಾನು ಕಾಲೇಜ್ ಓದಬೇಕು ಅಂತ 4 ವರ್ಷಗಳಿಂದ ಊರ್ ಕಡೆ ಬಂದೇ ಇಲ್ಲ, ಅಂತೂ ಅದೆಷ್ಟೊಂದು ಬದಲಾಗಿದೆ. ಈ ಊರಿನಲ್ಲಿ ನನಗೆ ಯಾರ ಪರಿಚಯವೂ ಇಲ್ಲ. ಈಗೇನ್ ಮಾಡೋದು? ಸೋಮಶೇಖರ್ ನೋಡಿದ್ರೆ ಸರಿಯಾದ ಸಮಯಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅವರು ಕೂಡ ಇನ್ನೂ ತಿಳಿಲ್ಲ. ಯಾವಾಗ ಬರ್ತಾರೋ ಏನೋ. ಬರ್ಲಿ ಅವರಿಗೋಸ್ಕರ ನಿಂತು ಕಾದ್ರಾಯ್ತು. ಮೇಡಮ್, ಯಾವ ಒಂಟಿಯಾಗಿ ತಿರುಗುತ್ತಿದ್ದೀರಲ್ಲ, ತಮಗೆ ಬೇಜಾರಾಗುವುದಿಲ್ಲವೋ? ಬೇಕಾದರೆ ಹೇಳಿ, ಜೊತೆಗೆ ನಾನು ಬರುತ್ತೇನೆ. ಹಲೋ ಮಿಸ್ಟರ್, ಪರಿಚಯವಿಲ್ಲದ ಪರ ಹೆಣ್ಣು ಮಕ್ಕಳನ್ನು ಮಾತಾಡಿಸುವುದು ಅಪರಿಚಿತರಿಗೆ ತರವಲ್ಲ. ಪರಿಚಯವಿಲ್ಲ? ಪರಿಚಯವಿಲ್ಲದ ಪರ ಹೆಂಗಸರನ್ನು ಪರಿಚಯಿಸಿ, ಕಾಮಿಸಿ, ಪ್ರೇಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆ ಸೃಷ್ಟಿಕರ್ತನಾದ ಬ್ರಹ್ಮ. ನೋಡು, ನಿನ್ನನ್ನು ಕಂಡು ಕಾಮಿಸಬೇಕೆಂದು ಹಾತೊರೆಯುತ್ತದೆ ನನ್ನ ಮನ. ಕಾಮಾಗ್ನಿ ಹಸಿವೆಯನ್ನು ಇಂಗಿಸುವ ಮಚ್ಚ ಬಾಯಿನ ಕಂಡ ಹೆಣ್ಣು ಮಕ್ಕಳನ್ನ ಕಾಮ ನಾಟಕಿ ಕರೆದಿದ್ದೆ ಎಂಚುವಾದ್ರೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಗಂಡ ಗಜ್ಜೆ ಹಾಕಿ ನಿನ್ನ ಜೋಡಿ ಹೋರಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನೀನೇನು ಬ್ರಿಟಿಷ್ ದೂರ ಇಲ್ಲ, ನೆತ್ತಿಗೆ ಸ್ವಾನ ನೀನು. ಆದರೂ ಬೋಲು ಜಾಣಿ. ಎಣ್ಣೆ ಹೆಚ್ಚಿಗೆ ಉಚ್ಚರಿಸಿದರೆ ಬಿಚ್ಚಬೇಕಾಗುತ್ತದೆ ನಿನ್ನ ಸೀರೆ. ಅದು ನನ್ನ ಕೈಯಾರೆ. ಒಪ್ಪಿದರೆ ನಿನ್ನನ್ನು ತೂಗೋ ಮಂಚದ ಮೇಲೆ ಉಯ್ಯಾಲಾಡ, ಒಪ್ಪದಿದ್ದರೆ ಒತ್ತೊಯ್ದು ನನ್ನ ಆಸೆ ಈಡೇರಿಸಿಕೊಳ್ಳುತ್ತೇನೆ. ಏ ಪಾಪಿ, ಕಲ್ಲಾಗಿ ಕೂತರು ಕೂಡ ತುಂಬಿದ ಸಭೆಯಲ್ಲಿ ಆ ದ್ರೌಪದಿ ಧ್ವನಿಯನ್ನು ಕೇಳಿ ಬಂದು ಕಾಪಾಡಲಿಲ್ವಾ ಶ್ರೀಕೃಷ್ಣ ಪರಮಾತ್ಮ? ನಮ್ಮಂತ ಬಡ ಹೆಣ್ಣು ಮಕ್ಕಳಿಗಾಗಿ ಅಂತ ಆ ದೇವರು ಸದಾಕಾಲ ಬೆಂಗಾವಲಾಗಿ ಇಟ್ಟೇ ಇರ್ತಾನೆ. ದೇವರು ಎಲ್ಲಿದ್ದಾನೆ ಹಾ ನಿನ್ನ ದೇವರು? ದೇವನಿದ್ದ, ದೇವದೀಪ್ತ ಮಾನವನಾದ ದ್ವಾಪರಯುಗ. ಇದು ಕಾಮಕ ಪ್ರೇಮಿಗಳು ಕೂಡಿದ ಕಲಿಯುಗ. ಆ ದೇವರು ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ. ನರ ರಾಕ್ಷಸ, ಹೊಲೆಯ, ಇದೇನೋ ಮಾತಾಡ್ತಾ ಇದ್ದೀನಿ ನೀನು. ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನಿದೆಯಾ? ನಾನು ನಿನ್ನ ತಂಗಿಯ ಸಮಾನ. ನನ್ನ ಮೇಲೆ ಕಾಮದಾಟವನ್ನು ಆಡ್ತಾ ಇದ್ದೇನೆ. ಶ್ರೀಕೃಷ್ಣ ಯಾವ ದೇವರು? ಅಲ್ಲ, ಅವನ್ಯಾವ ದೇವರು? ಅವನು ದೇವರಾಗಿದ್ದರೆ 16,000 ಗೋಪಿಕಾ ಸ್ತ್ರೀಯರ ಸಂಗಡ ಹಾಲು, ಬೆಣ್ಣೆ, ಮೊಸರು ಕಳುವು ಮಾಡುತ್ತಿರಲಿಲ್ಲ. ಅವನೊಬ್ಬ ನಮ್ಮಾಗೆ ಸ್ತ್ರೀಯರಿಗಾಗಿ ಹುಟ್ಟಿ ಬಂದ ಕಾಮುಕ. ಸುಮ್ಮನೆ ಕಾಲನಡ ಮಾಡಬೇಡ, ಮನಸಾರ ಮೆಚ್ಚಿದ್ದೇನೆ. ನೀಯನ್ನ ಮನದುಡಿ ನಡೆದುಡಿ ನರ್ತಿಸುವ. ಬರುವೆಯೋ ಅಥವಾ ಇಲ್ಲವೋ? ಬರದಿದ್ದರೆ ನಿನ್ನನ್ನು ಹೊತ್ತೊಯ್ದು ನನ್ನ ಆಸೆ ಈಡೇರಿಸಿಕೊಳ್ಳು. ಬೇಕಾದಂತ ದೇವರಿದ್ದರೂ ನಿನ್ನನ್ನು ಬಿಡಿಸಿಕೊಳ್ಳು. ಎಷ್ಟು ಬೇಡಿಕೊಂಡ್ರು ಕೂಡ ನಿನಗೆ ಕರುಣೆ ಅನ್ನೋದೇ ಇಲ್ವೇನೋ? ನಾನು ನಿನ್ನ ತಂಗಿಯ ಸಮಾನ. ಒಳ್ಳೆಯದಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಿಟ್ಬಿಡು ನನ್ನನ್ನ. ತಂಗಿ ಸಕ್ಕಿನ ಎಂಡೆ,
ಬಣ್ಣದ ಹೆಣ್ಣುಗಳಿಗೆ ತಂಗಿ ಎಂದು ಹೇಳುತ್ತಾ ಹೋದರೆ ನಾಳೆ ಈ ಜಗತ್ತು ಶೂನ್ಯವಾಗುತ್ತದೆ. ನೋಡು, ನೀನು ನನ್ನ ಕಪಾಳಕ್ಕೆ ಹೊಡೆದಾಗಲೇ ನನ್ನ ಕಾಮಾಗ್ನಿ ಪುಟ್ಟಿದೆ. ಸೃಷ್ಟಿಕರ್ತನಾದ ಬ್ರಹ್ಮ ಬಂದರೂ ನಾನೆಂದು ನಿನ್ನ ಸುಖ ಉಣ್ಣದೆ ಬಿಡಲಾರೆ. ಹೇಗಿದೆ ಈ ನಾಗರಾಜನ ಬಲಿಯಲ್ಲಿ ಬಿದ್ದ ಬೇಟೆಯ ಬಣ? ನನಗಿರುವ ಸರ್ಪವನ್ನೇ ಕೆಣಕಿದಂತಾಯಿತು ನಿನ್ನ ಬಾಳು. ಭಿಕಾರಿ ನನ್ನ ಮಗನೇ, ನೀನೇನು ಮನುಷ್ಯನೋ ಅಥವಾ ನರ ಪಿಶಾಚಿಯೋ? ಒಂಟಿಯಾಗಿ ಸಿಕ್ಕ ಅಬಲೆ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುವುದಿಲ್ಲ ನನಗೆ. ನಾಚಿಕೆ? ನೀನು ಯಾರು? ಪ್ರಾಣದಾಸೆ ನಿನಗಿದ್ದರೆ ನಮ್ಮ ಕೈಗೆ ಸಿಕ್ಕ ಹೆಣ್ಣನ್ನು ಬಿಟ್ಟು ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಯಮನ ಸದನಕ್ಕೆ ಕಳಿಸಬೇಕಾಗುತ್ತದೆ. ಯಮಸದನಕ್ಕೆ ಅಡ್ಡದು ನೀನೇನ ಮುಕ್ಕಣನಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಕಾಮಕರ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವ ಒಂದು ಅಬಲೆ ಮಾನವನ್ನು ಕಾಪಾಡದ ಮುಂದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ. ಸಕ್ಕಿನ ಮಗನೇ, ಈಗ ನನ್ನನ್ನು ಒದ್ದಿರುವಿಯಲ್ಲ, ಸಮಯ ಸಿಕ್ಕಾಗ ಕಾದು ಕುಳಿತು ಸರ್ಪವಂತೆ ಕಾಯ್ದು ಕಚ್ಚುತ್ತೇನೆ. ಹೋಗು, ಹೋಗಲೇ ಹೋಗು. ಹಾವಿನ ಎಲೆಯನ್ನು ಜಜ್ಜಿ ಅರಗಯ ಮಾಡಿದಂತೆ ನಿಮ್ಮಂತ ಕುರಿಗಳನ್ನು ಒದೆಯುವುದೇ ನನ್ನ ಕೆಲಸ. ತಾವ್ಯಾರು ಅಂತೂ ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಜನ್ಮದಲ್ಲಿ ಕೂಡ ಮರೆಯುವುದಿಲ್ಲ. ನೋಡಿ ಸಿಸ್ಟರ್, ನಾನೊಬ್ಬ ಬಡವಿದ್ದ ಸೋಮಶೇಖರನ ಗಂಡ. ಅವನನ್ನು ಮಾತಾಡಿಸಿಕೊಂಡು ಬರೋಣ ಅಂತ ಹೀಗೆ ಹೊರದಿದ್ದು. ತಾವು ತಪ್ಪು ತಿಳಿದುಕೊಳ್ಳಬಹುದು. ನಿಮ್ಮಂತ ಯುವತಿಯರು ಈ ರೀತಿ ಒಂಟಿಯಾಗಿ ತಿರುಗೋದು ತಪ್ಪು. ಹೋಗಿ ಹೋಗುದು. ತಮ್ಮ ಹೆಸರು? ಭಾಗ್ಯಶ್ರೀ ಅಂತ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಓಹೋ, ಕೃಷ್ಣ ಅಂತೂ ತಂಗಿಯಾದ ದ್ರೌಪದಿ ಕೂಗನ್ನು ಕೇಳಿ ಬಂದವಳನ್ನ ಕಾಪಾಡದಂತೆ ಇಂದು ನೀವು ಬಂದು ನನ್ನನ್ನು ಕಾಪಾಡಿದ್ರಿ. ಆಯ್ತಲ್ಲ. ಅಂದ ಹಾಗೆ ನೀವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸೋಮಶೇಖರ್ ಏನಾದ್ರು ಭೇಟಿ ಆದ್ರೆ ನಾನು ಇಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಸ್ವಲ್ಪ ಹೇಳ್ತೀರಾ? ಆಯ್ತಮ್ಮ, ನಾನೇನು ಹೋಗಿ ಬರ್ತೇನೆ. ನಮಸ್ಕಾರ. ಚೀಚಿ, ಎಂತೆಂಥವರು ತುಂಬಿದ್ದಾರೆ ಈ ಜಗತ್ತಲ್ಲಿ. ಒಬ್ಬರನ್ನ ಕೆಡುಕು ಎನ್ನುವಷ್ಟರಲ್ಲಿ ಮತ್ತೊಬ್ಬ ಒಳ್ಳೆಯ ಮನುಷ್ಯ. ನಿಜ, ಈ ಜಗತ್ತಲ್ಲಿ ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಕೃಷ್ಣ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ಇಲ್ಲದಿದ್ರೆ ಇವತ್ತು ನನ್ನ ಗತಿ ಏನಾಗ್ತಾ ಇತ್ತೋ ಏನೋ. ಹೌದು, ಸೋಮಶೇಖರ್ ಇನ್ನುವರೆಗೂ ಬರಲೇ ಇಲ್ವಲ್ಲ. ಯಾವಾಗ ಬರ್ತಾರೋ ಏನೋ. ಇನ್ನೊಂದು ನನ್ನ ದಾರಿ ಕಾಯ್ಬೇಕು ನಾ ಕಾಣೆ. ಭಾಗ್ಯಶ್ರೀ ದೇವರೇ, ಸೋಮು ಬರುವುದು ತಡವಾದದ್ದಕ್ಕೆ ಕೋಪಿಸ್ಕೊಂಡಂತ ಇದೆಯಲ್ಲ. ಹೋಗ್ಲಿ, ಏನಾಯ್ತು ನಿಮ್ ರಿಸಲ್ಟ್? ಏನು ಅಂತ ಹೇಳಿ, PUC ಸೆಕೆಂಡ್ ಇಯರ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೀನಿ. ಅದಕ್ಕೆ ನಿಮ್ಮನ್ನ ಕಂಡು ಸ್ವೀಟ್ ಕೊಟ್ಟು ಹೋಗ್ಬೇಕು ಅಂತ ಬಂದೆ. ನಿಮ್ಮ ದಾರಿ ನೀವು ಹುಡುಕ್ತಾ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ನೋಡು ಭಾಗ್ಯಶ್ರೀ ದೇವರೇ, ಆ ಸರಸ್ವತಿ ವರದ ಹಸ್ತ ತಮ್ಮ ಮೇಲಿದೆ. ತಮ್ಮ ಮೇಲೆ ರ್ಯಾಂಕ್ ಪಡೆದಿದ್ರಿ ಅಲ್ವೇ? ನೋಡಿ, ಈ ದೇವಿ ಅನ್ನೋ ಶಬ್ದ ನನಗೆ ಬೇಡ. ಪ್ರೀತಿಯಿಂದ ಭಾಗ್ಯ ಅಂತ ಕರೆದ್ರೆ ಸಾಕು. ನೋಡಿ ಮಿಸ್ ಹಾ ಹಾ, ಭಾಗ್ಯ. ಭಾಗ್ಯಶ್ರೀ, ಅದು ವಸಂತ ಮಾಸದ ಕೋಗಿಲೆ ಕೂತರವನ್ನು ಕೇಳಿದೆಯಾ? ವಸಂತ ಮಾಸದ ಋತುರಾಜನ ಸವಿನೆನಸಿಗಾಗಿ ಮಾವಿನ ಮರದ ಮೇಲೆ ಕೂತು ಹೇಗೆ ಕೂಗುತ್ತಿದೆ ಆ ಕೋಗಿಲೆ. ಸರಿ, ಅದು ಅಲ್ಲಿ ನೋಡಿ, ಆ ತುಂಬಿ ನಿಂತ ಕೆರೆಯಲ್ಲಿ ಆ ಕಮಲದ ಹೂವು ನೀರಿನಲ್ಲಿ ಅದು ಹೀಗೆ ಬಾಗಿ ಬಾಗಿ ಹೇಳ್ತಾ ಇದೆ ಅಂತ. ಹೂವನ್ನು ಬೃಂದವನ್ನು ಕೈ ಮಾಡಿ ಕರೆದಂತೆ ಭಾಸವಾಗುತ್ತದೆ. ನಿಜ, ನಿಮ್ಮ ಮನೀಸುವ ತಂಗಾಳಿಗೆ ಕಳೆಯತ್ತಿನಂತ ಕಮಲ ಬಾಗಿ ಬಾಗಿ ಹೊರಟಿದೆ. ನಿಜ ನಿಮ್ಮ ಮಾತು. ಅದು ಅಲ್ಲಿ ನೋಡಿ, ಆ ಮರದ ಮೇಲೆ ಕೂತಿರುವ ಜೋಡಿ ಹಕ್ಕಿಗಳು
ಒಂದಕ್ಕೊಂದು ಅದು ಹೇಗೆ ಚಿಂತಿಸ್ತಾ ಇದೆ ಅಂತ. ನಿಜ, ಪಕ್ಷಿಗಳು ಕೂಡ ಜೀವನವಾದುದಕ್ಕೂ ಬರುವ ಕಷ್ಟಗಳನ್ನು ಎದುರಿಸುತ್ತಾ ತೇಲುತ್ತಾ ಮುಳುಗುತ್ತಾ ಸಂಸಾರವೆಂಬ ದೋಣಿಯೊಂದಿಗೆ ಈಜುತ್ತಾ ಪ್ರೇಮಿಗಳಾಗಿ ಬಾಳುವುದನ್ನು ತೋರಿಸಿಕೊಡುತ್ತದೆ ಅಲ್ವೇ? ಹಾ, ಅದರಂತೆ ನಾವು ಕೂಡ ಜೀವನದಲ್ಲಿ ಅದೇನೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಎದುರಿಸಿ ಈ ಸಂಸಾರ ಎಂಬ ದೋಣಿಯಲ್ಲಿ ದಡ ಮುಟ್ಟಬೇಕೆನ್ನುವುದೇ ನನ್ನ ಆಸೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೇ? ನೋಡು ಭಾಗ್ಯ, ನಾನು ನಿರುದ್ಯೋಗಿ, ನನಗೊಂದು ನೌಕರಿ ಸಿಗಲಿ, ಆಗ ಮದುವೆಯಾಗುತ್ತೇನೆ. ಮನೆಯಲ್ಲಿ ವಯಸ್ಸಿಗೆ ಬಂದ ನನ್ನ ತಂಗಿ ಇದ್ದಾಳೆ, ದೇವರಂತ ಹಿರಿಯಣ್ಣನಿದ್ದಾನೆ. ಅವರು ಮದುವೆ ಆಗಲಿ. ನನ್ನ ತಂಗಿಯನ್ನು ನೋಡಲು ವರನನ್ನು ಕರೆದುಕೊಂಡು ಬರುವುದಾಗಿ ನಿಮ್ಮ ತಂದೆಯವರು ತಿಳಿಸಿದ್ದಾರೆ. ನೀವು ಕೂಡ ಅವರ ಜೊತೆಗೆ ನಮ್ಮ ಮನೆಗೆ ಬರಬೇಕು, ಆಯ್ತೆ? ಸರಿ, ಆಯ್ತು ಬಿಡಿ. ನೀವು ಹೇಳ್ದಂತೆ ನಿಮಗೆ ನೌಕರಿ ಸಿಕ್ಕ ಮೇಲೇನೇ ಮದುವೆ ಆಗೋಣ, ಸರಿನಾ? ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತದೆ ಭಾಗ್ಯ. ಅದಕ್ಕಾಗಿ ನಾವು ಹತ್ತಿರದ ಪ್ರೇಮಿಗಳಾಗಿರದೆ ಮದುವೆ ಆಗೋರಿಗೂ ದೂರ ಇರೋದೇ ಒಳ್ಳೆಯದಲ್ಲವೇ? ಹಾಗೆ ಆಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ಮೊದಲನೇ ಸಲ ಭೇಟಿಯ ಸಂದರ್ಭದಲ್ಲಿ ನೀವು ನನ್ನ ಒಬ್ಬಳನ್ನೇ ಬಿಟ್ಟು ಹಾಗೆ ಹೋಗ್ತೀರಾ? ಈ ಸಮಯದಲ್ಲಿ ನನ್ನ ಜೋಡಿ ಹಾಡಿ ನಲಿಬಾರ್ದ? ಆಮೇಲೆ ಬೇಕಾದ್ರೆ ನಾವಿಬ್ರು ನಿಷ್ಕಾಂಶ ಪ್ರೇಮಿಗಳಾಗಿ ಜೀವನ ನಡೆಸೋಣಂತೆ. Thank you.